ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಹಾಗಲಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿನ ನಾನು ನೀಟಾಗಿ ಮಧ್ಯೆ ಕಟ್ ಮಾಡಿಕೊಂಡು ಒಳಗಿಂದ ಬೀಜ ತೆಗೆದು ಸಿಪ್ಪೆ ಒಳಗಿಂದೆಲ್ಲ ಬೀಜ ತೆಗೆದು ಈಗ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡ್ಕೊರಿ, ಫಿಲ್ಲಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಕಟ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷದ ಕಾಲ ಉಪ್ಪು ನೀರಲ್ಲಿ ನೆನೆ ಇಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊರಿ. ಕಟ್ ಮಾಡಿಕೊಂಡು ಮತ್ತೆ ಬೀಜ ತೆಗೆದು ಇಟ್ಕೊಂಬಿಡಿ. ಉಪ್ಪು ನೀರಲ್ಲಿ ಒಂದು 10 ನಿಮಿಷದ ಕಾಲ ಇದನ್ನು ಇಟ್ಟು ಹೊರಗೆ ತಕ್ಕೊಂಬಿಡಿ. ಆಗ ನಾನು ಒಂದು 3 ಜನಕ್ಕೆ ಆಗುವಷ್ಟು ಹಾಗಲಕಾಯ್ದು ಎಣ್ಗಾಯಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕೆ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೆಲ್ಲ ಬೇಕಾಗುತ್ತೆ. ಸ್ವಲ್ಪ ಹಾಗಲಕಾಯಿ ಕೈ ಇರೋದ ಕಾರಣ ನಾವು ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ, ಎಳ್ಳು, ಉದ್ದಿನಬೇಳೆ, ನಾನು ಹುಣಸೆಹಣ್ಣು ನೆನೆ ಹಾಕಿ ರಸ ಹಿಂಡ್ಕೊಂಡಿದ್ದೀನಿ. ಮತ್ತು ಶೇಂಗಾ, ಅಜ್ವಾನ, ಧನಿಯಾ, ಮತ್ತು ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಜೀರಿಗೆ, ಸಾಸಿವೆ. ಇಲ್ಲಿ ನಾನು ರೆಡಿ ಸಾಂಬಾರು ಪೌಡ್ರ್ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಮನೆಯಲ್ಲೇ ಇರೋ ಸಾಂಬಾರು ಪೌಡ್ರನ್ನ ಬಳಸ್ಬೋದು. ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ. ಇದು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ. ಪ್ಯಾನ್ ತೊಗೊರಿ, ಪ್ಯಾನ್ ಬಿಸಿ ಮಾಡಾಕಿಡಿ. ನಾನು ಇವಾಗ ಅದಕ್ಕೆ ಮಸಾಲೆ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಪ್ಯಾನ್ ಬಿಸಿ ಆಗಿದೆ. ಬಿಸಿ ಆದಮೇಲೆ ಇದು ಸ್ವಲ್ಪ ಎಣ್ಣೆ ಹಾಕಿ, ತುಂಬ ಎಣ್ಣೆ ಏನು ಬೇಡ, ಸ್ವಲ್ಪ ಎಣ್ಣೆ ಹಾಕಿ, ಒಂದು ಸ್ಪೂನ್ ಸಾಕಾಗುತ್ತೆ. 1 ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಒಂದು 2ರಿಂದ 3 ಸ್ಪೂನು ಶೇಂಗಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ನೋಡಿ, ಶೇಂಗಾ ಸ್ವಲ್ಪ ಫ್ರೈ ಆದಮೇಲೆ, ತುಂಬ ಫುಲ್ ಫ್ರೈ ಆಗಬೇಕಂತಿಲ್ಲ, ಒಂದು ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಇದಕ್ಕೆ ಒಂದು 2 ಸ್ಪೂನು ಧನಿಯಾ ಕಾಳು, ಒಂದು 1/4 ಚಮಚೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಇಲ್ಲಿ 2ರಿಂದ 3 ಸ್ಪೂನು ಎಳ್ಳು, ಒಂದು ಸ್ಪೂನು ಉದ್ದಿನಬೇಳೆ. ನೋಡಿ, 1 ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಖಂಡಿತ ಇದು ಟ್ರೈ ಮಾಡಿ ನೋಡಿ. ತುಂಬ ಜನ ಹಾಗಲಕಾಯಿ ಇಷ್ಟಪಡಲ್ಲ. ಈ ರೀತಿ ನೀವು ಹಾಗಲಕಾಯಿ ಎಣ್ಗಾಯಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ಮನೇಲಿ ತಿಂತಾರೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಈಗ ನಾನು ಶೇಂಗಾ, ಎಳ್ಳು, ಒಣ ಕೊಬ್ಬರಿ, ಧನಿಯಾ ಕಾಳು, ಉದ್ದಿನಬೇಳೆ, ಜೀರಿಗೆ ಎಲ್ಲ ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಹೆಚ್ಕೊಂಡಿದ್ನಲ್ಲ, ಚಿಕ್ಕದಾಗಿ ಹೆಚ್ಕೊಬೋದು, ದೊಡ್ಡದಾಗಿ ಹೆಚ್ಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಒಂದು 2 ನಿಮಿಷ ಕಾಲ. ಅದೇನು ತುಂಬ ಕಲರ್ ಬರಬೇಕಂತೇನಿಲ್ಲ, ಸ್ವಲ್ಪ ಅದರ ಹಸಿ ವಾಸನೆ ಹೋಗಬೇಕಂತ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ. ಇದಕ್ಕೆ ನಾನು ಇಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಬೇಕಾದರೆ ನೀವು ಹುಣಸೆ ರಸ ಬದಲು ಹುಣಸೆಹಣ್ಣು ಇದಕ್ಕೆ ಹಾಕೋಬೋದು. ನಾನು ಹುಣಸೆ ರಸ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಡವಾದರೆ ಇದಕ್ಕೆ ನೀವು ಹುಣಸೆಹಣ್ಣು ಹಂಗೆ ಇಡೀನೇ ಹಾಕ್ಬೋದು ಫ್ರೈ ಮಾಡೋ ಮುಂದೆ. ನೋಡಿ, ಉಳ್ಳಾಗಡ್ಡೆ ಹಾಕಿದ್ಮೇಲೆ ಒಂದು 2 ನಿಮಿಷ ಕಾಲ ಫ್ರೈ ಮಾಡಿಕೊಂಡು ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಕಿಬಿಡ್ತೀನಿ. ಈಗ ತಣ್ಣಗಾಕ್ಬೇಕಿದು. ನೋಡಿ, ನಾನು ಗ್ರೇವಿಗೆ ಏನು ಮಸಾಲೆ ಬೇಕಿತ್ತಲ್ಲ ಎಲ್ಲ ಹುರ್ಕೊಂಡು ತಣ್ಣಗಾಗಿಬಿಟ್ಟಿದ್ದೀನಿ. ಈಗ ಅದೇ ಪ್ಯಾನ್ ತೊಗೊಂಡು ಆ ಪ್ಯಾನ್ ಬಿಸಿ ಆಗೋ ಮುಂದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು ಇದರಲ್ಲಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಇದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಇದ್ರೊಳಗೆ ನಾವು ಏನು ಹಾಗಲಕಾಯಿನ ಕಟ್ ಮಾಡ್ಕೊಂಡಿದ್ವಲ್ಲ, ಈ ರೀತಿಯಾಗಿ ಇವನ್ನ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಇದರೊಳಗೆ. ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಯಾರು ಹಾಗಲಕಾಯಿ ಇಷ್ಟಪಡಲ್ಲ, ಮಕ್ಕಳಾಗಲಿ ದೊಡ್ಡವರಾಗಲಿ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದಕ್ಕೆಲ್ಲ ನಾನು ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ. ನಾನೀಗ 3 ಜನಕ್ಕೆ ಆಗೋಷ್ಟು ಹಾಗಲಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ. ಇದು ಒಂದು 2ರಿಂದ 3 ನಿಮಿಷದ ಕಾಲ ಸ್ವಲ್ಪ ಹೊರಗಿನ ಲೇಯರ್ ಮೇಲೆ ಸ್ವಲ್ಪ ಸಾಫ್ಟ್ ಆಗೋತ್ತಂತ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ತುಂಬ ಟೈಮೇನು ಹಿಡಿಯಲ್ಲ. ನೀವು ಸ್ವಲ್ಪ ಮಸಾಲೆ ಬೇಕಾದರೆ ನೀವು ರಾತ್ರಿಯೇ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಒಂದು 5 ನಿಮಿಷದಲ್ಲೇ ಪಲ್ಯ ಆಗಿಬಿಡುತ್ತೆ. ನೋಡಿ, ನಾನು ಫ್ರೈ ಮಾಡ್ತೀನಿ. 2ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ. ನೋಡಿ, ನಾನು 2ರಿಂದ 3 ನಿಮಿಷದ ಕಾಲ
ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಡಿ. ಒಂದು 2 3 ನಿಮಿಷದ ಕಾಲ ನೋಡಿ. ಮೊದಲಿದ್ದಾಗ ಹಸಿರಿತ್ತು, ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಂಬಿಡಿ ಸಾಕು. ತುಂಬ ಏನು ಬೇಕಾಗಿಲ್ಲ. ಒಂದು 2 ನಿಮಿಷದ ಕಾಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಇದನ್ನ ಒಂದು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಂಬಿಡಿ. ನೋಡಿ, ನಾನು ಹಾಗಲಕಾಯಿನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಮಸಾಲೆಗೆ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ, ಶೇಂಗಾ, ಎಳ್ಳು, ಕೊಬ್ಬರಿ, ಈರುಳ್ಳಿ, ಕರಿಬೇವು, ಜೀರಿಗೆ, ಧನಿಯಾ ಕಾಳೆಲ್ಲ ಫ್ರೈ ಮಾಡ್ಕೊಂಡು ಆರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ ಉಪ್ಪು, ಇದಕ್ಕೆ ನಾನು 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರು, ಒಂದು ಸ್ವಲ್ಪ ಅರಿಶಿಣ ಪುಡಿ ನೋಡಿ, ಅರಿಶಿಣ ಪುಡಿ ಒಂದು ಸ್ವಲ್ಪ, ಇದು 2ರಿಂದ 3 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಇದಕ್ಕೆ ಬೇಕಾಗುತ್ತೆ. ನಿಮಗೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಗ್ರೇವಿ ರೆಡಿ ಮಾಡಿದ ಮೇಲೂ ಹಾಕ್ಕೋಬೋದು ಇದಕ್ಕೆ. ಮತ್ತು ನಾನು ಸಾಂಬಾರು ಪುಡಿ ಖಾರ ಇರೋದು ಕಾರಣ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಖಾರ ಇದ್ದರೆ 1 ಸ್ಪೂನ್ ಹಾಕ್ತಾಯಿದ್ದೆ. ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ನೀಟಾಗಿ ವಾಶ್ ಮಾಡ್ಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಈಗ ಸ್ವಲ್ಪ ಗ್ರೈಂಡ್ ಆದಮೇಲೆ ನಾನು ಏನು ಹುಣಸೆ ಹಣ್ಣಿನ ರಸ ಹಿಂಡ್ಕೊಂಡು ನೆನೆಸಿ ಹಿಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗೇ ಇರಬೇಕು. ಯಾಕಂದರೆ ನಾವು ಫಿಲ್ಲಿಂಗ್ ಮಾಡಬೇಕಲ್ಲ, ನೀರು ಹಾಕೋಕ್ಕೆ ಹೋಗಬೇಡಿ. ನಾವು ಹುಣಸೆ ರಸ ಏನು ಹಾಕಿದ್ವಲ್ಲ ಅದರಲ್ಲೇ ಇದು ಚೆನ್ನಾಗಿ ಗ್ರೈಂಡ್ ಆಗಿಬಿಡುತ್ತೆ. ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ತರಿ ಆಗಲಿ. ಈ ರೀತಿಯಾಗಿರಲಿ. ನೀರು ಹಾಕಿಬಿಟ್ರೆ, ತುಂಬ ನೀರು ಹಾಕಿಬಿಟ್ರೆ ಫಿಲ್ಲಿಂಗ್ ಮಾಡೋಕ್ಕಾಗಲ್ಲ. ನಾನು ನೀರೇ ಹಾಕಿಲ್ಲ, ಹುಣಸೆ ಹಣ್ಣು ರಸದಲ್ಲೇ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದ್ರು ತುಂಬಾ ಗಟ್ಟಿ ಅನಿಸಿದ್ರೆ ಒಂದು 4 ಹನಿ ನೀರು ಡ್ರಾಪ್ಸ್ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬಿಡಿ. ನೀರು ಮತ್ತು ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇವಾಗ ಗ್ರೇವಿ ರೆಡಿ ಆಗಿದೆ. ಇದು ಮಿಕ್ಸರ್ ಮಾಡೋ ಮುಂದೆ ನಿಮ್ಗೆ ಉಪ್ಪು, ಹುಳಿ, ಬೆಲ್ಲ ಏನಾದ್ರು ಕಡಿಮೆ ಅನಿಸಿದ್ರೆ ಅಲ್ಲೇ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡಿ. ಈಗ ಇದೆಲ್ಲ ಇದರೊಳಗೆ ಗ್ರೇವಿ ರೆಡಿ ಆಗಿದೆ. ನಾನು ಫಿಲ್ ಮಾಡ್ತೀನಿ ಈಗ ಇದರೊಳಗೆ ಹಾಗಲಕಾಯಲ್ಲಿ. ನೋಡಿ, ನಾನು ಹಾಗಲಕಾಯಿ ಗ್ರೇವಿ ಏನು ಮಾಡ್ಕೊಂಡಿದ್ನಲ್ಲ ಮಿಕ್ಸರಲ್ಲಿ, ಇದು ಗ್ರೇವಿನ ನಾನು ನೀಟಾಗಿ ಸ್ಟಫಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ, ನೀವು ಗಟ್ಟಿಯಾಗಿದ್ದರೆ ನೀಟಾಗಿ ಸ್ಟಫಿಂಗ್ ಬರುತ್ತೆ. ತುಂಬ ನೀವು ನೀರು ಮಾಡ್ಕೊಂಬಿಟ್ರೆ ಸ್ಟಫಿಂಗ್ ನೀಟಾಗಿ ಕೂಡಲ್ಲ. ಮತ್ತು ಅದು ಕುಕ್ಕರಲ್ಲಿ ಇಟ್ಟು ಬೇಯಿಸೋ ಮುಂದೆ ಎಲ್ಲ ಹೊರಗೆ ಬಂದುಬಿಡುತ್ತೆ. ನೋಡಿ, ನಾನು ನೀಟಾಗಿ ಎಲ್ಲವೂ ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ನೀಟಾಗಿ ಫಿಲ್ ಮಾಡ್ಕೊಂಬಿಡಿ. ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬ ಟೈಮೇನು ಹಿಡಿಯಲ್ಲ. ನೋಡಿ, ಎಲ್ಲವೂ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಹೊರಗೆ ಮಾಡ್ಕೋಬೋದು, ಬಟ್ ನಾನು ಕುಕ್ಕರಲ್ಲಿ ಜಲ್ದಿ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದು ಬಿಸಿ ಆಗ್ತಿರುವಾಗೆ ಈಗ ನಾನು ಏನು ಎಣ್ಣೆ ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ದಲ್ಲ ಅದೇ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಲಿ. ಕಾದಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು 1 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟುಪಿಟ ಸಿಡಿದ್ಮೇಲೆ ನೋಡಿ, ಸಾಸಿವೆ ಆಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಕಡಿಮೆ ಆದಮೇಲೆ ನಾನು ಏನು ಹಾಗಲಕಾಯಿನ ಸ್ಟಫ್ ಮಾಡ್ಕೊಂಡಿದ್ದೆ ಮಸಾಲೆಯಿಂದ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇದರೊಳಗೆ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಆಗುತ್ತೆ. ಯಾರು ಹಾಗಲಕಾಯಿ ಇಷ್ಟಪಡಲ್ಲ ಅವ್ರು ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಬರೀ ಚಪಾತಿ, ರೊಟ್ಟಿ ಒಂದೇ ಅಲ್ಲ, ಅನ್ನಕ್ಕೂ ನೀವು ಇದನ್ನ ತುಪ್ಪ ಹಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನು ಎಲ್ಲ ಹಾಗಲಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಹಾಕಿದ್ದೀನಿ. ಮತ್ತು ನಾನು ಇದೇನು ಮಸಾಲೆ ಉಳಿದಿದೆ ಅಲ್ಲ, ಈ ಮಸಾಲೆನ ಹಾಕಿ ಇದು ಸ್ವಲ್ಪ ಗ್ರೇವಿಯಾಗಿ ಮಾಡ್ಕೊತೀನಿ. ಅನ್ನಕ್ಕೂ ಬರಬೇಕು, ರೊಟ್ಟಿಗೂ ಹಾಕ್ಬೇಕಂತೇಳಿ ನಾನು ಇಲ್ಲಿ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಈ ಗ್ರೇವಿ ಹಾಕಿ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಆಗಲೇ ಹಾಗಲಕಾಯಿ ಫ್ರೈ ಮಾಡಿದ್ದೀವಿ ನಾವು. ಆ ಗ್ರೇವಿ ಹಾಕಿ ನಿಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೆ ಅದು ನೋಡಿಕೊಂಡು ಇದಕ್ಕೆ ನೀರು ಹಾಕ್ಕೊಡಿ. ನಾನು ಮಿಕ್ಸರಲ್ಲೇನೋ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದರಲ್ಲೇ ನೀರು ಹಾಕ್ಕೊಂಡು ಇದನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ರಿಂದ 2 ಸೀಟಿ ಆಗೋವರೆಗೆ ಇದು ವಿಸಿಲ್ ಮಾಡ್ಕೊರಿ. ತುಂಬ ನೀವು ಮೆತ್ತಗೆ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗೆಲ್ಲ ಇದನ್ನು ಹಾಕಿ ನಾನು ಕುಕ್ಕರ್ ಮುಚ್ಚಿ 2 ಸೀಟಿ ಉದಿಸ್ತೀನಿ. ಈಗ ನಿಮ್ಗೆ ಗ್ರೇವಿ ಎಷ್ಟು ಬೇಕಾದ್ರೆ ನೋಡಿಕೊಂಡು ನೀವು ನೀರು ಹಾಕ್ಕೋರಿ. ಇದಕ್ಕೆ ನಾನು ಮಸಾಲೆ ಎಲ್ಲ ಹಾಕಿ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ನಂಗೆ ಗ್ರೇವಿ ಬೇಕಾಗುತ್ತೆ, ಯಾಕಂದರೆ ನಾನು ಅನ್ನಕ್ಕೂ ಯೂಸ್ ಮಾಡ್ತೀವಿ ಇದನ್ನು. ನೀವು ಬೇಕಾದ್ರೆ ಡ್ರೈ ಬೇಕಾದರೆ ನೀವು ಕಡಿಮೆ ಗ್ರೇವಿ ಮಾಡ್ಕೋಬೋದು. ಈಗ ಹಾಕಿ ಇದನ್ನು 2 ಸೀಟಿ ಆಗೋ ತನಕ ಮುಚ್ಚಿ ಇದನ್ನು ಸೀಟಿ ಉಚ್ಕೊಂಬಿಡಿ. ನೋಡಿ, ಈಗ ಕುಕ್ಕರ್ನ 2 ಸೀಟಿ ಉಚ್ಚಿದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಕುಕ್ಕರಲ್ಲಿ ಬೇಯಿಸಿ. ಯಾಕಂದರೆ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಾವು ಶೇಂಗಾ ಎಲ್ಲ ಗ್ರೇವಿ ಮಾಡಿರ್ತೀವಲ್ಲ ತಳ ಹೊತ್ತಿಬಿಡುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ 2 ಸೀಟಿ ಆಗೋಂಗೆ ಮಾಡಿ. ಈಗ ಕುಕ್ಕರ್ ತಣ್ಣಗಾಗಿದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಬಿಸಿಯಾದ ಹಾಗಲಕಾಯಿ ಎಣ್ಗಾಯಿ ರೆಡಿಯಾಗಿದೆ.
ನೋಡಿ ತುಂಬ ಮೆತ್ತಗೆ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ನೋಡಿ ಹಾಗಲಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಆಗುತ್ತೆ. ನೀವು ಇದು ತಿಂದರೆ ಮತ್ತೆ ಬದನೆಕಾಯಿ ಎಣ್ಗಾಯಿ ತಿನ್ನೋಕೆ ಇಷ್ಟನೇ ಪಡಲ್ಲ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಇದು ಟ್ರೈ ಮಾಡಿದರೆ ಇದು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನೀವು. ನೋಡಿ ಹಾಗಲಕಾಯಿ ಎಣ್ಗಾಯಿ ರೊಟ್ಟಿಗೆ ಹೇಳಿ ಮಾಡಿದಂಥ ಕಾಂಬಿನೇಷನು ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತು ನಿಮಗೆ ಗೊತ್ತೇ ಆಗಲ್ಲ ಹಾಗಲಕಾಯಿ ಅಂತ, ಆ ಗ್ರೇವಿ, ಆ ಮಸಾಲೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಇದಕ್ಕೆ ಹಾಗಲಕಾಯಿ ಮತ್ತು ಇದಕ್ಕೆ ಬಿಸಿ ಬಿಸಿ ರೊಟ್ಟಿ, ನೋಡಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡ್ರೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಹಾಗಲಕಾಯಿ ಎಣ್ಗಾಯಿ ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿಗಾಗಲಿ ಬಿಸಿ ಅನ್ನ ತುಪ್ಪಕ್ಕಾಗಲಿ ಹೇಳಿ ಮಾಡಿದಂಥ ಕಾಂಬಿನೇಷನ್ನು ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ಈ ಪಲ್ಯ ಇಷ್ಟ ಆದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.